ಸ್ಯಾಂಡಲ್ವುಡ್ನ ಹಿರಿಯ ನಟ, ಹಾಸ್ಯ ಕಲಾವಿದ, ರಂಗಭೂಮಿ ಕಲಾವಿದ ಸರಿಗಮ ವಿಜಿ ಇನ್ನೂ ನೆನಪು ಮಾತ್ರ. ಇಹಲೋಕವನ್ನು ತ್ಯಜಿಸಿದ್ದಾರೆ. ಬಹಳ ದಿನಗಳಿಂದ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು. ಬಹು ಅಂಗಾಂಗ ವೈಫಲ್ಯದಿಂದ ಕೊನೆ ಉಸಿರೆಳೆದಿದ್ದಾರೆ. ಹಿರಿಯ ನಟ ಸರಿಗಮ ವಿಜಿ ಕೊನೆ ಉಸಿರನ್ನು ಎಳೆದಿರುವಂಥದ್ದು ಬಹು ಅಂಗಾಂಗ ವೈಫಲ್ಯದಿಂದ ಸರಿಗಮ ವಿಜಿ ಬಳಲ್ತಾ ಇದ್ರು. ಕಳೆದ ಕೆಲವು ದಿನಗಳಿಂದ ಆಸ್ಪತ್ರೆಯಲ್ಲಿಯೇ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ರು ವಿಜಿ ಅವರು. ಮಹಾಲಕ್ಷ್ಮಿ ಲೇಔಟ್ನ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ. ನಾಳೆ ಚಾಮರಾಜಪೇಟೆಯ TR ಮಿಲ್ನ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಿಕ್ಕೆ ಸಿದ್ಧತೆಯಾಗಿರುವಂಥದ್ದು. 269 ಚಿತ್ರಗಳಲ್ಲಿ ನಟಿಸಿ ಸೈ ಅನ್ನಿಸ್ಕೊಂಡಿದ್ದು. 80 ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸಿದ್ರು. ಟೈಗರ್ ಪ್ರಭಾಕರ್ ಚಿತ್ರಗಳಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ರು ಸರಿಗಮ ವಿಜಿ ಅವರು. ಸಿನಿಮಾ, ಧಾರಾವಾಹಿ, ನಾಟಕಗಳಲ್ಲೂ ಕೂಡ ಸೈ ಎನಿಸಿಕೊಂಡಿದ್ರು ಸರಿಗಮ ವಿಜಿ ಇನ್ನು ನೆನಪು ಮಾತ್ರ. ಹಿರಿಯ ನಟ ಸರಿಗಮ ವಿಜಿ ಇವತ್ತು ಬೆಳಗ್ಗೆ 9 ಗಂಟೆಗೆ ನಿಧನವನ್ನು ಹೊಂದಿದ್ದಾರೆ. ಇಹಲೋಕವನ್ನು ತ್ಯಜಿಸಿರುವಂಥದ್ದು. ಕನ್ನಡ ಚಿತ್ರರಂಗ ಹಾಗೂ TV ಲೋಕದ ಹಿರಿಯ ನಟ ಸರಿಗಮ ವಿಜಿ ಅವರು ನಿಧನರಾಗಿದ್ದಾರೆ. 76 ವರ್ಷ ವಯಸ್ಸಾಗಿತ್ತು. ಕೆಲ ದಿನಗಳಿಂದಲೂ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಅವರು. ವಿಜಿ ಅವರಿಗೆ ಶ್ವಾಸಕೋಶದ ಸಮಸ್ಯೆ ಎದುರಾಗಿತ್ತು. ಯಶವಂತಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಅವರಿಗೆ ದಾಖಲಿಸಿ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇತ್ತು. ಅವರ ಪುತ್ರ ನಮ್ಮ ಸರಿಗಮ ವಿಜಿ ಅವರು ಇವತ್ತು ವಿಧಿವಶರಾಗಿರ್ತಕ್ಕಂಥದ್ದು. ಅವರ ಪುತ್ರ ನಮ್ಮ ಜೊತೆ ಮಾತನಾಡೋಕ್ಕೆ ಇದ್ದಾರೆ. ಸರ್, ಮೊದಲನೇದಾಗಿ ಸರಿಗಮ ವಿಜಿ ಅವರು ಕಳ್ಕೊಂಡಿರ್ತಕ್ಕಂಥದ್ದು ಇಡೀ ಇಂಡಸ್ಟ್ರಿಗೆ ಒಂದು ತುಂಬಲಾರದ ನಷ್ಟ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟ? ಅದು ಸತತವಾಗಿ 9 ದಿವಸದಿಂದ ನಾವು ಚಿಕಿತ್ಸೆ ತೊಗೊಂಡಿದ್ದೀವಿ. ಸೊ ಅವ್ರದ್ದು ಲಂಗ್ಸ್ ಇನ್ಫೆಕ್ಷನ್ ಇರೋದರಿಂದ ಸೊ ಹ್ಯಾಡ್ ಅ ಮಲ್ಟಿಪಲ್ ಇಶ್ಯೂಸ್ ಆಲ್ಸೋ. ಸೊ ಇವತ್ತು ಬೆಳಗ್ಗೆ ಸುಮಾರು 9ರಿಂದ 9:30 ಅಷ್ಟರಲ್ಲಿ ಎಕ್ಸ್ಪೈರ್ಡ್. ಸತತ ಒಂದು ವಾರದಿಂದ ಆಸ್ಪತ್ರೆಯಲ್ಲಿದ್ದರು. ಇವತ್ತು ಬೆಳಗ್ಗೆವರೆಗೂ ನಿಮ್ಮ ಜೊತೆಗಿದ್ದರು ಅಂತ ಕೇಳ್ಪಟ್ವಿ. ಸೊ ಕೊನೆಯದಾಗಿ ಏನಂತ ಹೇಳಿದರು? ನಿಮ್ಮ ಹತ್ರ ಏನು ಮಾತಾಡಿದ್ರು ಸರ್? ಏನು ಸರ್, ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರಿಗೆ ಒಂದೇ ಆಸೆ ಅಂದರೆ ಈಗ ಡಿಸೆಂಬರ್ ತಿಂಗಳಲ್ಲಿ ಫಿಲಮ್ ಚೇಂಬರ್ಗೆ ಬಂದರು, ಚೆನ್ನಾಗೇ ಬಂದರು. ಅಲ್ಲಿ ಫಿಲಮ್ ಚೇಂಬರ್ ಎಲೆಕ್ಷನ್ ದಿನ ಬಂದು ಎಲ್ಲರ ಜೊತೆ ಮಾತಾಡ್ತಾ ಇದ್ರು. ಅಧ್ಯಕ್ಷರ ಜೊತೆ ಆಗಿರಲಿ, ಎಲ್ಲರ ಜೊತೆಗೂ ತುಂಬ ಉತ್ಸಾಹದಿಂದ ಮಾತಾಡ್ತಾ ಇದ್ರು. ಸೊ ಎಲ್ಲ ತುಂಬ ಆ್ಯಕ್ಟಿವ್ ಆಗಿದ್ರು. ಎಲ್ಲ ಕಾರ್ಯಕ್ರಮಗಳಿಗೆಲ್ಲ ಹೋಗ್ತಾಯಿದ್ರು. ಆಲ್ ಆಫ್ ಎ ಸಡನ್ ನಾವು ಯಾರು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಸೊ ಸಣ್ಣದೊಂದು ಚೆಸ್ಟ್ ಪೇನು ಅಂತ ಅಂದ್ಬಿಟ್ಟು ಇದು ಮಾಡಿದ್ದು. ಸೊ ಇಲ್ಲಿ ಬಂದಾಗ ವಿ ಗಾಟ್ ಇಟ್ ಇಸ್ ಲೈಕ್ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅಂತ. ಸೊ ದೆನ್ ಎಷ್ಟೊತ್ತಿಗೆ ಈಗ ಅಂದರೆ ಪಾರ್ಥಿವ ಶರೀರ ರವಾನೆ ಮಾಡ್ತೀರಾ ಮನೆಗೆ? ಎಲ್ಲಿ ಮನೆ, ಎಷ್ಟು ಗಂಟೆಗೆ ತೊಗೊಂಡು ಹೋಗ್ತೀರಾ? ಮತ್ತು ಅಂತಿಮ ಕ್ರಿಯೆ ಏನಂದರೆ ಅಂತ್ಯಕ್ರಿಯೆಗೆ ಏನೇನೆಲ್ಲ ಪ್ಲ್ಯಾನ್ ಮಾಡಿದರೆ? ಎಷ್ಟು ಗಂಟೆ ಮನೆ ಬಂದು ಮಹಾಲಕ್ಷ್ಮೀಪುರಂ ಹತ್ರ, ನಾಗ್ಪುರ ಮಹಾಲಕ್ಷ್ಮೀಪುರಂ 10th D ಕ್ರಾಸ್ ಮನೆಯ ಮುಂದೆ. ಈಗ ನಾವು ಲೈಕ್ ಒಂದು ಗಂಟೆಗೆ ಹೋಗ್ತೀವಿ. ಸೊ ಇವತ್ತು ಮಧ್ಯಾಹ್ನ 1ರಿಂದ ನಾಳೆ ಬೆಳಗ್ಗೆ 10:30ವರೆಗೂ ಮನೆ ಹತ್ರ ಇದ್ದು, ಅದಾದಮೇಲೆ ಚಾಮರಾಜಪೇಟೆ ಅಗ್ನಿ ಇರುತ್ತೆ, ಅಲ್ಲಿ ದಫನ್ ಮಾಡ್ತಾಯಿದ್ದೀವಿ. ಸೊ ಏನಾದರೂ ಅಂದರೆ ಅಂತಿಮ ದರ್ಶನಕ್ಕೆ ಸಾರ್ವಜನಿಕವಾಗಿ ಅಂದರೆ ಏನು ಕಲಾಕ್ಷೇತ್ರ ಅಥವಾ ಎಲ್ಲಾದರೂ ಇಡೋದಕ್ಕೆ ಏನಾದ್ರು ಅಥವಾ ಮನೆ ಹತ್ರನೇ ಅಂತಿಮ ದರ್ಶನಕ್ಕೆ ಇಡ್ತಾರೆ? ಮನೆ ಹತ್ರನೇ ವ್ಯವಸ್ಥೆ ಮಾಡ್ತೇವೆ ಸರ್. ತಿರ್ಗಾ ಅಲ್ಲಿಂದ ಇಲ್ಲಿ ಇದು ಲಾಜಿಸ್ಟಿಕ್ಸ್ ಮನೆ ಹತ್ರ ಮಾಡಿಸ್ತೇವೆ ಸರ್. ಮನೆ ಹತ್ರನೇ. ನಮ್ಮ ಜೊತೆ ಅಶೋಕ್ ಅವರು ಇದ್ದಾರೆ. ಸರ್, ಕೊನೆಯದಾಗಿ ನೀವು ನಿಮ್ಮ ಸ್ನೇಹಿತ ಇವತ್ತು ನಿಮಗೆ ಭಾವ ಮತ್ತು ಜೊತೆಗೆ ಸ್ನೇಹಿತರಾಗಿದ್ದರು ಇಂಡಸ್ಟ್ರಿಯಲ್ಲಿ. ಸೊ ಇವತ್ತು ಅವರು ವಿಧಿವಶರಾಗಿರ್ತಕ್ಕಂಥದ್ದು. ಸೊ ಏನು ಹೇಳೋಕ್ಕೆ ಇಷ್ಟ? ಇವತ್ತು ಖ್ಯಾತ ಚಲನಚಿತ್ರ ನಟರು ಮತ್ತು ಹಾಸ್ಯ ನಟರು ಮತ್ತು ಸಂಸಾರದಲ್ಲಿ ಸರಿಗಮ ಅನ್ನೋ ಡ್ರಾಮಾನ ಗಿನ್ನೀಸ್ ರೆಕಾರ್ಡ್ ಮಾಡಿರೋಂಥ ಒಬ್ಬ ಮಹಾನ್ ವ್ಯಕ್ತಿ. ಚಿತ್ರರಂಗ ಅಂದರೆ ಅವ್ರ ಪ್ರಾಣ ಅಂದರೆ ಚಿತ್ರರಂಗ. ಅವರು ಚಿತ್ರರಂಗ ಬಿಟ್ಟು ನೀನೇನು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು ಒಂದೇ ಒಂದು ಚಿತ್ರರಂಗ. ನಾನು ಸಿನಿಮಾ, ನಾನು ಪ್ರಾಣ, ನಾನು ಉಸಿರು ಅಂತೇಳಿ ಕೊನೆಯವ್ರಿಗೂ ಹೇಳ್ತೇನೆ. 40 ವರ್ಷಗಳಿಂದ ಅವ್ರ ಜೊತೆಲಿ ನಾನು ಇದ್ದೀನಿ, ಒಡನಾಟ ಇದೆ. 47 ವರ್ಷದಿಂದ ಒಡನಾಟ ಇದೆ. ಅವ್ರು ಯಾವಾಗ ನೋಡಿದ್ರು ಸಿನಿಮಾ ಅಷ್ಟು ಶ್ರದ್ಧಾ ಭಕ್ತಿಯಿಂದ ಮಾಡ್ತಾಯಿದ್ರು. ಇವತ್ತು ನಮ್ಮ ಸಿನಿಮಾ ಚಿತ್ರರಂಗ ಒಬ್ಬ ಮೇರು, ಒಬ್ಬ ಮಹಾನ್ ಹಾಸ್ಯ ನಟನ, ಒಬ್ಬ ನಿರ್ದೇಶಕರನ್ನ, ಒಬ್ಬ ರಂಗ ಮಂಟಪದ ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡಿದ್ದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆಯಲ್ಲಿ ದೈವಧನಾಗಿದ್ದಾರೆ. ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಂದ ಈಗ 1 ಗಂಟೆಗೆ ಅವ್ರ ಮನೆ ಹತ್ರ ಮಹಾಲಕ್ಷ್ಮೀಪುರಂ ನಾಗ್ಪುರ ಅಂತಿದೆ, ಶಂಕರ ಮಠ ಹತ್ರ, ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಇವತ್ತು 1 ಗಂಟೆಯಿಂದ ನಾಳೆ ಬೆಳಗ್ಗೆ 10 ಗಂಟೆವರೆಗೂ
ವ್ಯವಸ್ಥೆಯಲ್ಲಿ ದರ್ಶನಕ್ಕಿದೆ. ಮತ್ತು 10 ಗಂಟೆಗೆ ನಾಳೆ 10 ಗಂಟೆಗೆ ಮಾಡಿ ಚಾಮರಾಜಪೇಟೆಯಲ್ಲಿ ಅವರ ಚಿತಾಗಾರದ ಹತ್ರ ಅವ್ರನ್ನ 12 ಗಂಟೆಗೆ ನಾಳೆ 12 ಗಂಟೆಗೆ ಇಷ್ಟೆಲ್ಲ ಮಾತಾಡಿ ನಾವು ಕುಟುಂಬ ಸದಸ್ಯರು ತೀರ್ಮಾನ ತೊಗೊಂಡಿದ್ದೀವಿ. ಈಗ ವ್ಯವಸ್ಥೆ ಆಗಿದೆ. ಎಲ್ಲರೂ ಸಾರ್ವಜನಿಕರಿಗೋಸ್ಕರ ಅಲ್ಲಿ ಮತ್ತು ಅವ್ರು ಭಾಳ ಅಭಿಮಾನಿಗಳಿದ್ದಾರೆ ಮತ್ತು ಅವರ ಬಂಧು ಮಿತ್ರರು ಮತ್ತು ಅನೇಕ ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಅವರ ಸಂಘಗಳಿದೆ, ಅವ್ರದಿಂದ ಬರೋರಂತ ಅವರೆಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ಅಲ್ಲಿ ನಾಳೆ ಇಟ್ಕೊಳ್ಬೇಕಾದ ಅನಿವಾರ್ಯತೆ ಇತ್ತು. ನಾಳೆ ಅದನ್ನು ಅಂತ್ಯಕ್ರಿಯೆಯನ್ನು ಚಾಮರಾಜಪೇಟೆಯಲ್ಲಿ ನಡೆಸಲಾಗ್ತದೆ. ಸೊ ಅವರ ತುಂಬಲಾರ ನಷ್ಟ ಅಂದರೆ ಶ್ರದ್ಧೆ, ಬಹಳ ಸಿನಿಮಾ ಅಂದರೆ ಪ್ರಾಣ. 2-3 ದಿನದಿಂದ ಅವರ ಸಾವಿನ ಬಗ್ಗೆ ಸಾಕಷ್ಟು ವದಂತಿಗಳು ಊಹಾಪೋಹಗಳು ಹರಿದಾಡ್ತಿದ್ದು ಸರ್, ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಊಹಾಪೋಹ ಆಗಿದ್ದು ನಿಜ. ಯಾಕೆಂದರೆ ಅವರು ಡಾಕ್ಟ್ರ್ ಹೇಳಿದರು ನಾವು 50-50 ಅಂತಲೇ ಹೇಳಿದರು. ಮೊನ್ನೆ ಅವರು ಶುಕ್ರವಾರ ಅವರು ಇದೇ ಆಗಿಬಿಟ್ಟಿದ್ರೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಭಾಳ ತೀರಾ ಆಗೋಗಿತ್ತು. ಅದರಾದಮೇಲೆ ಮಿರಾಕಲಲ್ಲಿ ನಾವೇ ಕಣ್ಣಾರೆ ಇದ್ದು ಜೊತೆಯಲ್ಲಿ ಇದ್ಮೇಲೆ ಏನು ಇಲ್ದವ್ರು ಅಂತ ಇದ್ದಕ್ಕಿದ್ದ ಕಣ್ಣು ತೆಗೆದ್ರು, ಕೈ ಆಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೋಮೋಯಿಂದ ಆಚೆ ಬಂದರು. ಇದೊಂದು ಪವಾಡ ರೀತಿಯಲ್ಲಿ ಮೊನ್ನೆ ನಡೀತೋದು. ಅದರಿಂದ ಅವತ್ತು ಬಂದಿರೋದು ನಿಜ ಸೋಷಿಯಲ್ ಮೀಡಿಯಲ್ಲಿ ಡಾಕ್ಟ್ರ್. ಅದಾದಮೇಲೆ 5 ದಿವಸ ಭಾಳ ಚೆನ್ನಾಗಿದೆ. ಇವತ್ತು ರಾತ್ರಿಯಿಂದ ಒಂದು ಬೆಳಗಿನ ಜಾವದಿಂದ ಭಾಳಷ್ಟು ಎಲ್ಲ ಯಾವುದೋ ಅವ್ರಿಗೆ ಅಂಗಾಂಗಗಳು ಅವರಿಗೆ ವೈಫಲ್ಯತೆಗಳ ಒಂದು ಮಲ್ಟಿಪಲ್ ಆರ್ಗನೈಸೇಷನ್ಗೆ ಇದಾಯಿತು. ಇದಾದಮೇಲೆ ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಸೊ ಕೊನೆಯದಾಗಿ ಅವರ ವಿಧಿವಶರಾಗಿದ್ದಾರೆ. ಈಗ ಅದನ್ನು ಮುಂದಿನ ಕಾರ್ಯಕ್ರಮ ಏನಿದೆ ಎಲ್ಲರ ಕುಟುಂಬ ಸದಸ್ಯರು ತೀರ್ಮಾನ ಮಾಡಿ ತೆಗೆದುಕೊಂಡು ಆ ಪ್ರಕಾರ ಹೋಗಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಚಿತ್ರರಂಗೋದ್ಯಮಕ್ಕೆ ಒಂದು ಎಲ್ಲರೂ ಅವರ ಶಕ್ತಿ ಆಗಿರಲಿ, ಮಾರ್ಗದರ್ಶನ ಆಗಿರಲಿ. ಒಂದು ನಿಷ್ಠೆ, ಪ್ರಾಮಾಣಿಕರು, ಒಬ್ಬರು ದಕ್ಷ ಅಧಿಕಾರಿ, ಕೊಟ್ಟಂಥ ಕೆಲಸವನ್ನು ಭಾಳ ಜವಾಬ್ದಾರಿಯಾಗಿ ಮಾಡ್ತಾಯಿದ್ರು. ಇವತ್ತು ವಿಶೇಷವಾಗಿ ವಿ ಸೋಮಶೇಖರ್ ಡೈರೆಕ್ಟ್ರು, ಪ್ರಭಾಕರ್ ಅವರು, ಅಂಬರೀಷ್ರವರು ಅವ್ರ ನಚೆ ಭಾಳ ಒಡನಾಟ ಇದ್ದಂಥ ವಿಷ್ಣುವರ್ಧನ್ ಜೊತೆ, ರಾಜ್ಕುಮಾರ್ ಅಣ್ಣವ್ರ ಜೊತೆ, ಅಣ್ಣವ್ರ ಕುಟುಂಬದವ್ರ ಜೊತೆ ಭಾಳ ವಿಶೇಷ ಒಡನಾಟ ಇಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ನಮಸ್ತೆ. ಇದಿಷ್ಟು ಪುತ್ರ ರೋಹಿತ್ ಮತ್ತು ಅಶೋಕ್ ಅವರ ಭಾವ ಆದಂಥ ಅಶೋಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ಧನು ಎಲ್ಗಚ್, ಪಬ್ಲಿಕ್ ಟಿವಿ, ಬಂಗ್ಲಾ.